ಕಾರಣ ಇದೆ ರಂಜನಾ, ಕಾರಣ ಇದೆ. ನೀನು ನನ್ನ ಮುದ್ದಿನ ರಾಣಿ ಅಂದ ಮೇಲೆ ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿದೆ. ನಿಮಗಾಗಿ ನನ್ನ ಪ್ರಾಣವನ್ನು ಕೊಡಲು ಸಿದ್ಧಳಾಗಿದ್ದೇನೆ. ನನ್ನ ಎಲ್ಲ ಆಸೆಗಳು ಈಡೇರಬೇಕಾದ್ರೆ ನೀನು ಆ ರಾಮನ ಪ್ರೇಯಸಿಯಾಗಬೇಕು. ರವಿವರ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ನಿಮ್ಮನ್ನ ಕೈ ಬಿಟ್ಟು ಬೇರೊಬ್ಬನ ಕೈ ಹಿಡಿಬೇಕೆ? ಹೌದು ರವಿವರ್ಮ, ನೀವು ನನಗೆ ಮೋಸ ಮಾಡ್ತಾ ಇದ್ದೀರಾ. ನೀವೇ ನನ್ನ ಪತಿ ದೇವರು ಅಂತ ಪೂಜಿಸೋ ನನ್ನ ಹೃದಯಕ್ಕೆ ನಿಮ್ಮ ಕೈಯಾರೆ ನೀವೇ ಬೆಂಕಿ ಇಡ್ತಾ ಇದ್ದೀರಾ. ನಿಮ್ಮ ಬಗ್ಗೆ ನಾನೇನೇನು ಆಸೆ ಇಟ್ಕೊಂಡಿದ್ದಲ್ಲ, ಗಾಳಿ ಗೋಪುರ ಮಾಡ್ತಾ ಇದ್ದೀರಲ್ಲ. ನೀವು ಮನುಷ್ಯರೆಲ್ಲ ರಾಕ್ಷಸರು. ರಂಜನಾ, ಇದನ್ನು ವಿಪರೀತ ತಿಳಿದುಕೊಂಡು ಪಾತಾಳಕ್ಕೆ ಸೇರ್ತೇನಲ್ಲೇ ಹುಚ್ಚಿ. ನೀನು ಎಂದೆಂದಿಗೂ ನನ್ನವಳು. ಆದರೆ ನನಗೆ ಎದುರಾಗಿ ಆ ಶಾಂತಿ ಕೈ ಹಿಡಿದು ಸಿಂಹಕ್ಕೆ ಸಿಂಹವಾಗಿ ಮೆರೆದಿದ್ದಾನೆ ಆ ರಾಮ. ಆ ಸಿಂಹ ಇಂದು ನಿನ್ನಿಂದ ಬೀದಿ ಪಾಲಿ ಆಗಿ ನನ್ನ ಹುಡುಗಿಯಾಗಿ ಬದುಕಬೇಕು. ಅದು ನಿನ್ನಿಂದ ಸಾಧ್ಯ. ಬೇಡ ಪ್ರೀತಮ, ಬೇಡ. ಅವನೊಬ್ಬ ದೊಡ್ಡ ವ್ಯಕ್ತಿ, ಈ ಊರಿನ ನ್ಯಾಯದ ತಂದೆ. ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಕೀರ್ತಿಯಲ್ಲಿ ಆಕಾಶದ ತರ ಇದ್ದಾನೆ ಅಂದಾಗ ನನ್ನಿಂದ ಹೇಗೆ ಸಾಧ್ಯ? ಸಾಧ್ಯವಾಗುವುದನ್ನು ಅಸಾಧ್ಯ ಎಂಬುದು ನೀ ಮಾಡಿ ತೋರಿಸ್ತೀಯಾ ರಂಜನಾ? 2 ಅಂತಸ್ತಿನ ಕುಬೇರ್ನ ರಾಣಿ ನೀನಾಗ್ತೀಯಾ? ನೋಡು. ನಿಜವೇ? ಹೌದು, ನಿಜವನ್ನೇ ರೇದಿ ಎಂದಿಗೆ ಬಾಯಿ ಬಿಚ್ಚವನಲ್ಲ ಈ ರವಿವರ್ಮ. ಕರೆಕ್ಟ್ ಯುವರ್ ಆನ್ಸರ್. ಏನ್ರಿ ಇದು ಈ ನಿಮ್ಮ ಚಾಣಾಕ್ಷತನ? ಆ ದೇವರು ಎಂತಹ ರಸಗತಿ ತುಂಬಿರಬೇಕು. ನಿಮ್ಮ ಆಜ್ಞೆಯಂತೆ ನಾಳೆಯಿಂದಾನೆ ನಾನು ಅವನ ಪ್ರೇಯಸಿ. ವೆರಿ ಗುಡ್ ರಂಜನಾ, ವೆರಿ ಗುಡ್. ನನ್ನ ಮಾತಿಗೆ ಮನ್ನಣೆ ಕೊಟ್ಟು ನಿನ್ನ ತುಂಬಾ ಮೆಚ್ಚಿಕೊಂಡೆ. ಈ ಹಿಂಪಾದ ಗಾಳಿಯಲ್ಲಿ ನನ್ನನ್ನು ಬಿಗಿದಪ್ಪಿ ಒಂದು ಹಿಂಪಾದ ಗೀತೆಯನ್ನು ಹಾಡಬಾರದೆ? ಹಾಗೆ ಆಗಲಿ.
ವಿಷಯ ನನ್ನ ಅಣ್ಣನಿಗೆ ತಿಳಿಸಬೇಕು. ಸರಿ ಬನ್ನಿ ಹೋಗಿ.